ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಿದು ಬೆಳಿಗ್ಗೆನೇ ಯಾರೋ ಬಂದ್ಬಿಟ್ಟಿದ್ದಾರಲ್ಲ ಮನೆಗೆ ಅಂದ್ಕೊಂಡಿದ್ದೀರಾ. ನಮ್ಮ ತಂದೆ ಬಂದಿದ್ದರು ಊರಿಂದ, ನೋಡಬೇಕು ಅಂತ ಹೇಳೇ ಇಲ್ಲ, ಫೋನ್ ಮಾಡಿಲ್ಲ, ಬಂದ್ಬಿಟ್ಟಿದ್ದಾರೆ. ನಮಗೆ ಒಂಥರ ಸರ್ಪ್ರೈಸ್ ಆಯಿತು. ಬೆಳಿಗ್ಗೆನೇ ಬಂದು ಬಾಗಿಲಲ್ಲಿ ನಿಂತ್ಕೊಂಡ್ರು. ಮೆಟ್ಲು ಎತ್ಕೊಂಡು ಬರ್ತಿದ್ದಾರೆ. ನೋಡಿದ ತಕ್ಷಣ ಒಂಥರ ಇದೇ ಆಯಿತು, ಒಂದು ಸ್ವಲ್ಪ ಸರ್ಪ್ರೈಸ್ ಅನ್ನೋ ಥರನೇ ಆಯಿತು. ಎಲ್ರಿಗೂ ಖುಷಿ ಆಯಿತು. ಒಂಥರ ಅಂದರೆ ಸಡನ್ನಾಗಿ ಬಂದಾಗ ಖುಷಿ ಆಗುತ್ತಲ್ವ, ಆ ಥರ ಆಯಿತು. ಇನ್ನು ನನ್ನ ಮಗನಿಗೆ ಕಾಲೇಜಿಗೆ ಲೇಟ್ ಆಗಿದ್ದರಿಂದ ಅವ್ರ ತಾತನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ. ಅವನು ಹಂಗೆ ಖುಷಿ ಪಟ್ಬಿಟ್ಟು ಹಂಗೇ ತಾತ ಬಾಯ್ ಅಂತ ಅಂದ್ಬಿಟ್ಟು ಬಾಯ್ ಮಾಡಿಬಿಟ್ಟು ಹೊರಟ. ಯಾಕೆಂದರೆ ವ್ಯಾನು ಲೇಟ್ ಆಗಿಬಿಡುತ್ತಲ್ಲ ವ್ಯಾನ್ಗೆ, ಅದಕ್ಕೆ ಅವನು ಹೊರಟ ಅಂತಲೇ ಹೇಳ್ಬೋದು. ಇನ್ನು ಅವರು ಮಂತ್ಲಿ ಚೆಕಪ್ಪಿಗೆ ಬಂದಿರಲಿಲ್ಲ. ಅದು ತುಂಬ ದಿನ ಆಗಿತ್ತು. ಆಮೇಲೆ ನಮ್ಮ ಮನೆಗೆ ಬಂದು ತುಂಬ ದಿನ ಆಗಿತ್ತು, ಬನ್ನಿ ಅಂತ ಕರಿತಾನೇ ಇದ್ದೆ, ಬಂದಿರಲಿಲ್ಲ ಅವರು. ಅದಕ್ಕೆ ಬಂದಿದ್ದರು ಅಂತಲೇ ಹೇಳ್ಬೋದು. ಇನ್ನು ಬರ್ತಾ ಅವರು ಒಬ್ಬಟ್ಟು ಹೂರಣ ಮಾಡಿಕೊಟ್ಟು ಕಳಿಸಿದ್ರು ಅಮ್ಮ, ಮತ್ತು ಹಾಗಲಕಾಯಿ ಇತ್ತು, ಅದು ಎಲ್ಲ ಮನೇಲೇ ಬಳ್ಳಿ ಹಾಕಿದ್ರು, ಅದು ತುಂಬ ಬಿಡ್ತಿತ್ತಂತೆ, ಅದನ್ನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ಇನ್ನು ನಾನು ಏನೂ ತಿಂಡಿ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಹಪ್ಳ ಹಾಕ್ಕೊಟ್ಟೆ. ಬಜ್ಜಿ ಹಾಕ್ತೀನಿ ಅಂದೆ, ಬೇಡ ಅಂತ ಅಂದರು. ಆಯಿತು ಅಂದ್ಬಿಟ್ಟು ತಕ್ಷಣಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಇದನ್ನೇ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಪ್ಳ ಹಾಕ್ಬಿಟ್ಟು ಕೊಟ್ಟೆ. ಅವರು ಚೆಕಪ್ ಮಾಡಿಸ್ಕೊಬರ್ತೀನಿ ಅಂತ ಹೋದರು. ಮಾಮೂಲಿ ಜನರಲ್ ಚೆಕಪ್ ಇರುತ್ತಲ್ಲ, ಸ್ವಲ್ಪ ಸುಸ್ತಾಗ್ತಿತ್ತಂತೆ, ಅದಕ್ಕೆ ಹೋಗಿ ಆಮೇಲೆ ಬಿಸಿಲಲ್ವ ಈಗ, ಅದರಿಂದ ಅಷ್ಟೇ. ಇನ್ನು ಆಮೇಲೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಬೆಳಗಿ ಮನೆಯೆಲ್ಲ ಒರೆಸಿ ಸ್ವಲ್ಪ ಅವರು ಬೇಗ ಹೊರಡಬೇಕು ಕಣವ ಅಂತ ಹೇಳಿದರು. ಇನ್ನೆಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಅವ್ರಿಗೂ ಅಕ್ಕಿ ಎಲ್ಲ ಹಾಕ್ಬಿಡೋಣ, ಇನ್ನು ಅವರು ಅರ್ಜೆಂಟ್ ಮಾಡ್ತಾರೆ, ಇನ್ನು ಅರ್ಜೆಂಟ್ ಮಾಡಿದ್ರೆ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸಿ ಅಕ್ಕಿ ಎಲ್ಲ ಹಾಕಿಟ್ಬಿಟ್ರೆ ಅವರು ಊಟ ಮಾಡ್ಕೊಂಡು ಹೊರಡೋಕ್ಕೆ ಎಲ್ಲ ಸರಿಯಾಗತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಕೆಲಸ ಮುಗಿಸ್ಬಿಡೋಣ ಅವ್ರು ಬರೋ ತನಕ ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ದೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಇವತ್ತು ಗುರುವಾರ ಆಗಿದ್ದರಿಂದ ದೇವ್ರ ಪಾತ್ರೆ ಎಲ್ಲ ಬೆಳಗಬೇಕಿತ್ತು. ಹಂಗೇ ಎಲ್ಲ ಮುಗಿಸ್ಕೊಂಡ್ರೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅವ್ರು ಬಂದರೆ ಮಾತಾಡ್ತಾ ಕೂತ್ಕೊಬಿಡ್ತೀನಿ, ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಅಪರೂಪಕ್ಕೆ ಬಂದಿರ್ತಾರಲ್ವ, ಅವ್ರ ಹತ್ರ ಮಾತಾಡದೇ ಇದ್ದರೆ ನನಗೂ ಸಮಾಧಾನ ಆಗೋಲ್ಲ. ಅಯ್ಯೋ ನಾನು ಮಾತಾಡಲಿಲ್ವಲ್ಲ ಅನ್ನಿಸ್ತಿರುತ್ತೆ. ಅದಕ್ಕೆ ಫಸ್ಟ್ ಅವರೆಲ್ಲ ಹೊರ್ಗಡೆ ಹೋಗಿದ್ರಲ್ಲ, ಅವ್ರು ಬರೋ ತನಕ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಇನ್ನು ಅಷ್ಟರೊಳಗೆ ಅವ್ರಿಗೂ ಅಲ್ಲಿಂದ ತೋರಿಸ್ಕೊಂಡು ಬಂದರು. ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇದೆಲ್ಲ ಮಾಮೂಲಿ ಕೆಲಸಗಳನ್ನೆಲ್ಲ ಮುಗಿಸಿ ಕೂತಿದ್ದೆ. ಅಷ್ಟರೊಳಗೆ ಅವ್ರು ಬಂದಾಗ ಕೂತ್ಕೊಂಡು ಮಾತಾಡಿಕೊಂಡು ತಿಂಡಿ ತಿಂತಾ ಇದ್ದೆ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತಲ್ಲ, ಮಾತಾಡೋದು ತುಂಬ ಇತ್ತು. ಅವ್ರನ್ನ ಬನ್ನಿ ಅಂತಿದ್ದೆ, ಬಂದೇ ಇರಲಿಲ್ಲ ನಮ್ಮ ಮನೆಗೆ. ಅಮ್ಮ ಬರ್ತಿದ್ರು ಅಷ್ಟೇ, ಅಪ್ಪಾಜಿ ಬರ್ತಿರಲಿಲ್ಲ. ಈಗ ಯಾವುದೋ ಒಂದು ಕೆಲಸ ಇರುತ್ತಲ್ವ, ಅವ್ರಿಗೂ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ, ಅಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ಅವರು ಸುಮ್ಮನೆ ಕೆಲಸದ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಬನ್ನಿ ಅಪ್ಪಾಜಿ ಬನ್ನಿ, ಒಂದೊಂದು ಸರಿ ಬಂದು ಹೋಗಿ, ಸ್ವಲ್ಪ ಒಂದೇ ಕಡೆ ಇದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಕರಿತಿದ್ದೆ. ನನಗೇನೋ ಅಪ್ಪಾಜಿ ಅಮ್ಮ ಬಂದೋದ್ರೆ ಒಂಥರ ಏನೋ ಮನ್ಸಿಗೆ ಸಮಾಧಾನ. ಮಧ್ಯೆ ಒಂದು ಸರಿ ಏನಾದರೂ ಒಂದು ಸ್ವಲ್ಪನಾದರೂ ಬಂದು ಹೋಗಬೇಕು. ಒಂದು ಅರ್ಧ ದಿನ, ಇವಾಗ ಬಂದಿದ್ದು ಅಷ್ಟೇ, ಒಂದು ಅರ್ಧ ದಿನದ ಮಟ್ಟಿಗೆ ಬಂದಿದ್ದರು. ಅಂದರೆ ಬೆಳಿಗ್ಗೆ ಬಂದರು, ಮಧ್ಯಾಹ್ನ ಹೊರಟರು ಅಂತಲೇ ಹೇಳ್ಬೋದು, 3 ಗಂಟೆ ಮೇಲೆ. ಆದರೂ ಏನೋ ಒಂಥರ ಅವ್ರು ಬಂದು ಹೋದರೆ ಎಷ್ಟೋ ಕತೆಗಳು, ಆ ವಿಷಯಗಳು, ಅದು ಇದು ಏನೋ ಒಂಥರ ಮಾತಾಡಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅವ್ರಿಗೂ ಅಷ್ಟೇ, ನಾವು ನಮಗೆ ಅನ್ಕೋತೀವಿ, ಅವ್ರಿಗೂ ಒಂಥರ ಏನೋ ಮನಸ್ಸು ಒಂಥರ ಆರಾಮ ಅನಿಸುತ್ತೆ ಒಬ್ರಿಗೊಬ್ರು ಮಾತಾಡಿದ್ರೆ. ಇನ್ನು ಅಷ್ಟರೊಳಗೆ ಹೊರಡ್ತೀನಿ ಅಂತಲೇ ಇದ್ದರು. ಇನ್ನು ನಾನು ಮೆಂತ್ಯ ಮಾಡಿದ್ನಲ್ಲ, ಮೆಂತ್ಯ ಮುದ್ದೆ ಮಾಡೋದು ತೋರಿಸಿದ್ದೆ ನಿಮಗೆ, ಮೆಂತ್ಯದ ಹಿಟ್ಟು ಮಾಡೋದು, ಅದರಲ್ಲಿ ಮುದ್ದೆ ಮಾಡಿದ್ದೆ. ಅವ್ರಿಗೆ ಚೆನ್ನಾಗೈತೆ ಕಣವ, ಮಾಡಿಸ್ಬೇಕು ಅಮ್ಮನ ಕೈಲೂ, ಚೆನ್ನಾಗೈತೆ, ಒಳ್ಳೆಯದು, ಇವೆಲ್ಲ ಮಾಡ್ಕೋಬೇಕು ಅಂತಿದ್ರು. ಅಷ್ಟರೊಳಗೆ ನಾನು ದೇವ್ರ ಪಾತ್ರೆ ಎಲ್ಲ ಬೆಳಗಿ ರೆಡಿ ಮಾಡಿಟ್ಟೆ. ಅವರು ಹೊರಟರು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ನೋಡಿ, ಇಷ್ಟೊತ್ತಾದರೂ ಮಾತಾಡಿರಲಿಲ್ಲ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ಅಪ್ಪಾಜಿ ಬಂದುಬಿಟ್ಟಿದ್ರು. ಸರ್ಪ್ರೈಸ್ ಅನ್ನೋ ರೀತಿಲಿ ನಾವು ಸರ್ಪ್ರೈಸ್ ಕೊಡೋದಲ್ಲ, ಅವರೇ ನಮ್ಗೆ ಸರ್ಪ್ರೈಸ್ ಕೊಟ್ಟಿದ್ರು. ಬೆಳಿಗ್ಗೆನೇ ಹೇಳೇ ಇಲ್ಲ, ನಮಗೆ ಫೋನ್ ಮಾಡಿ ಹೇಳಿಲ್ಲ, ಬೆಳಿಗ್ಗೆನೇ ಬಂದುಬಿಟ್ಟಿದ್ದಾರೆ. ಬಂದ್ಬಿಟ್ಟು ಅವ್ವ ಏನು ಮಾಡ್ತಿದ್ಯಾ ಅಂದ್ಕೊಂಡು ಬಂದರು ಮೆಟ್ಲ ಹತ್ರ. ನನಗೆ ನೋಡ್ಬಿಟ್ಟು ಒಂಥರ ಸಡನ್ನಾಗಿ ಗಾಬರಿನೂ ಆಯಿತು, ಇದೆ ಯಾರು ಮಾತಾಡಿಸ್ತಿರೋದು ಅನ್ನೋ ಥರ. ನನ್ನ ಪಾಡಿಗೆ ನಾನು ರಂಗೋಲೆ ಬಿಡ್ತಿದ್ದೆ. ಅಷ್ಟರೊಳಗೆ ಅವರು ಬಂದರು, ಒಂಥರ ಖುಷಿನೂ ಆಯಿತು. ಇನ್ನು ನನ್ನ ಮಗನಿಗೂ ಖುಷಿ ಆಯಿತು. ಅವನು ಕಾಲೇಜ್ಗೆ ಹೊರಡ್ತಿದ್ದ, ತಾತನೆಲ್ಲ ಮಾತಾಡಿಸ್ಬಿಟ್ಟು ಅರ್ಜೆಂಟಲ್ಲಿ ಹೊರಟ ಅವನು. ಇನ್ನು ಅವರು ಸ್ವಲ್ಪ ಮಂತ್ಲಿ ಚೆಕಪ್ ಮಾಡಿಸ್ಬೇಕಿತ್ತು, ಮಂತ್ಲಿ ಚೆಕಪ್ ಮಾಡ್ಸೋಕ್ಕೆ ಅಂತ ಬಂದಿದ್ದರು. ಇನ್ನು ಚೆಕಪ್ ಎಲ್ಲ ಕೊಟ್ಟು ತುಂಬ ದಿನ ಆಗ್ಬಿಟ್ಟಿತ್ತು, ಚೆಕಪ್ಪೇ ಮಾಡಿಸಿರಲಿಲ್ಲ. ಅವ್ರಿಗೆ ಸ್ವಲ್ಪ ಸುಸ್ತೆಲ್ಲ ಆಗ್ತಿತ್ತಂತೆ, ಅದಕ್ಕೆ ತೋರಿಸ್ಕೊಂಡು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದರು.
ಇನ್ನು ಎಲ್ಲ ತೋರಿಸ್ಕೊಂಡು ಬಂದರು. ತಿಂಡಿ ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಮಾತುಕತೆ ಆಡಿಕೊಂಡು ಹೊರಟ್ರು. ನಾನು ಹೊರಡೋದನ್ನ ವೀಡಿಯೋನೇ ಮಾಡಲಿಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ಹಿಂಗೆ ನೋಡಿ, ಅವರು ಅಪರೂಪಕ್ಕೆ ಬಂದರೆ ಮಾತಾಡ್ಕೊಂಡು ಮೈ ಮರೆತುಬಿಡ್ತೀವಿ ಅಂತಲೇ ಹೇಳ್ಬೋದು. ಯಾರು ಅಷ್ಟೇ ತುಂಬ ದಿನ ನಂತರ ಬಂದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಮಾತುಕತೆ ಆಡಿಸಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಈಗ ನಮಗೋಸ್ಕರ ಶಾರ್ಟ್ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಬೇಕು ಅಂತ ಬಂದಿರ್ತಾರಲ್ವ, ಬೆಳಿಗ್ಗೆ ಬಂದು ಸಂಜೆ ಹೊರಟೋಗ್ತಾರಲ್ಲ, ಅದರಿಂದ ನಾವು ಟೈಮ್ನ ಸ್ವಲ್ಪ ಕೊಡಬೇಕು ಅವ್ರಿಗೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆನೇ ಮಾತುಕತೆ ಆಡಿಕೊಂಡು ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟೇ. ಅವರು ಹೊರಡೋ ಟೈಮಲ್ಲೂ ಮಾಡ್ಕೊಳ್ಳಿಲ್ಲ ನಾನು. ಆಮೇಲೆ ನೆನಪಾಯ್ತು ನನಗೆ. ಸರಿ, ಅವ್ರನ್ನ ಸರಿ ಕಣವ ಬರ್ತೀನಿ ಅಂದರು. ಇಷ್ಟೇ, ಏನಿಲ್ಲ. ಇವತ್ತಿನ ದಿನದ ವಿಶೇಷ ಅವ್ರು ಬಂದಿದ್ದೇ ನಮಗೆ ಖುಷಿ, ಸಂತೋಷ. ಇನ್ನಂತೂ ಇವಾಗ ಮೋಡ ಆಗಿದೆ, ತುಂಬ ಸೆಕೆ, ಸಿಕ್ಕಾಬಟ್ಟೆ ವಿಪರೀತ ಸೆಕೆ. ಬೆಳಗ್ಗೆಯಿಂದ ತುಂಬ ಸೆಕೆ ಇತ್ತು, ಒಂಥರ ಮಳೆ ಬರೋ ಮೂಮೆಂಟೇ ಇರಲಿಲ್ಲ. ಆದರೆ ಸೆಕೆ ತುಂಬ ಇತ್ತು. ನೋಡಿದ್ರೆ ಸಂಜೆ ಆಯ್ತಾ ಮಧ್ಯಾಹ್ನದ ಮೇಲೆ 3 ಗಂಟೆ ಆಗ್ತಾ ಮಳೆ ಸ್ಟಾರ್ಟ್ ಆಗೋಯ್ತು. ಏನು ದಪ್ಪ ನೀ ಹಾಕ್ಕೊಂಡು ಬಂದೇ ಬಿಡ್ತು. ನಮ್ಮ ಮನೆಯವ್ರಿಗಂತೂ ನಾನು ಫೋನ್ ಮಾಡಿಕೊಂಡೆ, ಎಲ್ಲಿದ್ದೀರಾ ಬೇಗ ಬನ್ನಿ, ಮಳೆಗೆ ಸಿಕ್ಕಾಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. ಅವರೆಲ್ಲೋ ಬರ್ತಿದ್ರು ಅನಿಸುತ್ತೆ, ಫೋನ್ ರಿಸೀವ್ ಮಾಡಿರಲಿಲ್ಲ. ಈಗ ಮಳೆ ಅಲ್ವಾ, ಸ್ಪೀಡಾಗಿ ಬರ್ತಿದ್ದಾರೆ. ಕಾರ್ ಬಂದ್ಬಿಡ್ತು, ಕಾರಲ್ಲ ಬಂದರು ನಮ್ಮ ಸುಮಾರು ಬಂದರು. I hear the beat, it's in my chest, got me feeling some kind of way. I confess the rhythm takes so. ಸದ್ಯ ಬಂದ್ರಲ್ಲ, ಮಳೆಗೆ ಸಿಕ್ಕಾಕೊಳ್ಳಿಲ್ವಲ್ಲ. ನಾನೆಲ್ಲಿ ಮಳೆಗೆ ಸಿಕ್ಕಾಕೊಂಡ್ಬಿಡ್ತೀನಿ, ನಾನು ಅದಕ್ಕೆ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ ಇವರು ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿದೆ. ಕರೆಂಟ್ ಹೋಗಿದೆ, ಕತ್ಲೆ ಏನೂ ಕಾಣಿಸ್ತಿಲ್ಲ. ತರಕಾರಿ ತಂದಿದ್ದಾರೆ, ಏನೂ ಕಾಣಿಸ್ತಿಲ್ಲ ಕತ್ಲೆ. ನೋಡಿ, ಫುಲ್ ಕತ್ಲೆ, ಮನೆಯೆಲ್ಲ ಫುಲ್ ಅಷ್ಟು ಮೋಡ. ನೀವು ಕಾಣಿಸ್ತಿಲ್ಲ, ಬನ್ನಿನ ಮಾತ್ರ. ನಾನು ಕಾಣಿಸ್ತಿಲ್ಲ, ನೀನು ಮಾತ್ರ ಕಾಣಿಸ್ತಿದೀಯಾ ಅಂದರು. ನಾನು ಕಾಣಿಸ್ತಿಲ್ಲ, ಕತ್ಲೆ ಬಂತು ಫ್ರೆಂಡ್ಸ್. ಕೊನೆಗೂ ಜೋರು ಮಳೆ ಬಂತು. ಇದು ಹರಿಯೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮಳೆ ಸಖತ್ತಾಗಿ ಮಳೆ ಬರ್ತಾ ಇದೆ. ಜೋರು ಮಳೆ ಅಂತಲೇ ಹೇಳ್ಬೋದು. ಗಾಳಿ, ಜೋರು ಮಳೆ. ಕರೆಂಟ್ ಇಲ್ಲ, ಕತ್ಲೆ. ಬ್ಯಾಟ್ರಿ ಇಟ್ಕೊಂಡು ಮಾಡ್ತಿದ್ದೀನಿ. ನಾನೀಗ ಬಜ್ಜಿ ಮಾಡಬೇಕಂತೆ. ಬಜ್ಜಿಗೆಲ್ಲ ರೆಡಿ ಮಾಡ್ತಿದ್ದೀನಿ. ನನಗೆಲ್ಲಿ ಕಾಣಿಸ್ತಿದೆ, ಕ್ಯಾಮ್ರಾ ಕಾಣಿಸ್ತಿಲ್ಲ, ಅದಕ್ಕೆ ಬ್ಯಾಟ್ರಿ ಹಾಕ್ಕೊಂಡಿದ್ದೀನಿ. ಮಳೆ ಬರ್ತಿದೆಯಲ್ಲ, ಅವರು ಏನಾದರೂ ಮಾಡು ಅಂತ ಹೇಳಿದ್ರು, ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದೀನಿ. ಬನ್ನಿ ಬಜ್ಜಿ ಮಾಡ್ತೀನಿ, ಬಿಸಿ ಬಿಸಿ ಬಜ್ಜಿ. ಈ ಮಳೆಗೂ ಅದಕ್ಕೂ ತಿನ್ನೋಣ. ನೋಡಿ, ಕಡಲೆ ಹಿಟ್ಟು, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಕಾದ ತಕ್ಷಣ ಎಣ್ಣೆ ಬಿಡೋಣ. ಟೀ ಬಜ್ಜಿ ರೆಡಿ. ಕಾಣಿಸ್ತಿದೆಯಾ? ಕತ್ಲೆ ಬೇರೆ ಕಾಣಿಸ್ತಿಲ್ಲ. ಬ್ಯಾಟ್ರಿ ಹಿಡಿದಿದ್ದೀನಿ ಫೋನು.
ಇನ್ನು ಬೆಳಗ್ಗೆ ಬಜ್ಜಿ ಮಾಡೋದ ಅಂದ್ಕೊಂಡು ಮಿಸ್ ಆಗಿತ್ತು. ಅದು ಅಪ್ಪಾಜಿ ಇದ್ದಾಗ ಮಾಡ್ತೀನಿ ಅಂದೆ, ಮಾಡಲಿಲ್ಲ. ಆದರೆ ಸಂಜೆ ಆದಮೇಲೆ ಮಳೆ ಬಂತು ನೋಡಿ, ಚಳಿ ಆಯಿತು. ಅವರು ಮಳೆಯಲ್ಲೆಲ್ಲ ನೆನ್ಕೊಬಂದರು. ನನಗೂ ಸ್ವಲ್ಪ ಎರ್ಚಲೆಲ್ಲ ಹೊಡೀತು ಮನೆ ಮುಂದೆ. ಅದರಿಂದ ಒಂದು ಸ್ವಲ್ಪ ಚಳಿ ಆಯಿತು, ಬಜ್ಜಿ ಹಾಕು ಅಂದರು. ಬಜ್ಜಿ ತಿಂದ್ಕೊಂಡು ನೈಟು ಇನ್ನು ಕರೆಂಟ್ ಹೋಗಿದ್ರಿಂದ ಹೆಚ್ಚಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ಸಹಾಯ ಇಟ್ಕೊಂಡು ಬೆಳಕು ತೋರಿಸ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಮುಖನೂ ಕಾಣಿಸ್ತಿರ್ಲಿಲ್ಲ. ಇನ್ನು ಅದಕ್ಕೆ ಹೆದರ್ಕೋಬೇಡಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೆ. ಸ್ವಲ್ಪ ಬೆಳಕು ಎಲ್ಲ ಕಾಣಿಸ್ತಿರ್ಲಿಲ್ಲ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡೋದಂತೂ ಮರಿಬೇಡಿ ಯಾರೂ. ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಮತ್ತು ಇದೆಲ್ಲ ನನಗೆ ಕರೆಂಟ್ ಹೋಗಿದ್ರಿಂದ ಸ್ವಲ್ಪ ಟೈಮ್ ಇತ್ತು. ನಾನು ಏನು ಮಾಡೋದು ಅಂತ ಕೂತಿದ್ನಲ್ಲ, ಇದೊಂದು ಮಾಡ್ತಾಯಿದ್ದೆ. ಹಂಗೇ ನನಗೆ ನೆನಪಾಯಿತು, ಚಿಕ್ಕದ್ರಲ್ಲಿ ಈ ಥರ ಎಲ್ಲ ಮಾಡ್ತಿದ್ವಲ್ಲ ಅಂತ ಅಂದ್ಬಿಟ್ಟು. ಈ ಪ್ರಾಣಿ ಮಾಡೋದು ಅಂದರೆ ಜಿಂಕೆ ಮಾಡೋದು, ಪಕ್ಷಿಗಳು ಮಾಡೋದು, ಈ ಥರ ಎಲ್ಲ ತೋರಿಸ್ಕೊಡ್ತಿದ್ರು ನಮ್ಮ ಟೀಚರ್ಗಳು. ಅವಾಗೆಲ್ಲ ಫ್ರೆಂಡ್ಗಳು, ಟೀಚರ್ಗಳಿಂದ ಯಾರ್ಯಾರಿಂದನೋ ಕಲಿತಿದ್ವಿ. ಅದನ್ನೆಲ್ಲ ಪ್ರಯೋಗ ಮಾಡ್ತಿದ್ವಿ ಮನೇಲಿ ಬಂದು. ಕರೆಂಟ್ ಇರಲಿಲ್ಲ ಅವಾಗೆಲ್ಲ, ಜಾಸ್ತಿ ಕರೆಂಟ್ ಇರ್ತಿರ್ಲಿಲ್ಲ. ನಮಗೆ ಬೈತಿದ್ರು, ನೆರಳು ನೋಡಬೇಡಿ ನೀವು ಮನೇಲಿ, ನೆರಳು ನೋಡಬಾರ್ದು ಹಂಗೆ ಹಿಂಗೆ ಅಂತ ದೊಡ್ಡವರು. ಆದರೂ ನಾವು ಬಿಡ್ತೀವ, ಚಿಕ್ಕ ಮಕ್ಕಳು ಕೇಳ್ತಿರ್ಲಿಲ್ಲ ಅವಾಗೆಲ್ಲ. ಬರೀ ಈ ಥರ ಎಲ್ಲ ಮಾಡೋದು, ತರಲೆ ಆಟಗಳು. ಅವಾಗೇ ನಮಗೆ ಫೋನ್ಗಳಿರಲಿಲ್ವಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಈ ಥರ ಏನಾದರೂ ತರಲೆ ಆಟಗಳು ಆಡ್ತಾನೇ ಇದ್ವಿ ಅಂತಲೇ ಹೇಳ್ಬೋದು. ಅದೊಂಥರ ಚೆನ್ನಾಗಿತ್ತು ಕಾಲ. ಈಗೊಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದೊಂದು ಟೈಮ್ಗೆ ಒಂದೊಂದು ಏನು ಮಾಡೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ಕಾಲ ಬದಲಾದಂಗೆ ಎಲ್ಲನೂ ಬದಲಾಗ್ತಿರುತ್ತಲ್ಲ, ಅದಕ್ಕೆ ತಕ್ಕಂಗೆ ಹೊಂದ್ಕೊಂಡು ಹೋಗಬೇಕು. ಅದೇ ಅಷ್ಟೇ ಅಲ್ವಾ ಪರಿಸ್ಥಿತಿ ಅಂದರೆ. ಅದೇ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.